ನಾನು ಹಮಿತ್ ಪಾಳ್ಯ. ಇವತ್ತು ಕೂಡ ನ್ಯೂಸ್ ತಂಚನಲ್ಲಿ ಅನೇಕ ಸುದ್ದಿಗಳಿವೆ. ಸೆನ್ಸಾರ್ ಮಂಡಳಿ ಅಂಗಳದಲ್ಲಿವೆ ಅಣ್ಣಾ ಬಾಂಡ್ ಕಟಾರಿ ವೀರ. ಸಾಲ ಮನ್ನಾಕ್ಕೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರ ಬೃಹತ್ ಪ್ರತಿಭಟನೆ. ವಿದೇಶ ಪ್ರವಾಸದಿಂದ ವಾಪಸ್ ಬಂದ ಸಚಿವ ನಾರಾಯಣಸ್ವಾಮಿ. ನೀರಿಲ್ಲದೆ ಕೆಲಸ ನಿಲ್ಲಿಸಿವೆ RTPSನ 5 ಘಟಕ. ಹೀಗೆ ಅನೇಕ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಫಿಲ್ಮ್ ಚಿತ್ರ ಜಗತ್ತಿಗೆ ಸಂಬಂಧಪಟ್ಟಂಥ ಇದನ್ನು ನೋಡೋಣ, ಸುದ್ದಿಯನ್ನು ನೋಡೋಣ. ಅಣ್ಣಾ ಬಾಂಡ್ ಮತ್ತು ಕಟಾರಿ ವೀರ ಚಿತ್ರಗಳನ್ನು ಸೆನ್ಸಾರ್ ಮಂಡಳಿ ವೀಕ್ಷಿಸ್ತಾ ಇದೆ. ಬೆಂಗಳೂರಿನಲ್ಲಿ ಸೆನ್ಸಾರ್ ಮಂಡಳಿ ಅಧಿಕಾರಿಗಳು ಈ ಎರಡೂ ಚಿತ್ರಗಳನ್ನು ಇಂದು ವೀಕ್ಷಿಸ್ತಾ ಇದ್ದು, ಇಂದು ಅಥವಾ ಇನ್ನೆರಡು ದಿನಗಳಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗುವ ಸಾಧ್ಯತೆಗಳಿವೆ. ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕ ನಂತರ ಮುಂದಿನ ವಾರದೊಳಗೆ ಈ ಎರಡೂ ಸಿನಿಮಾ ರಿಲೀಸ್ ಆಗುವ ಸಂಭವವಿದೆ. ಕೆಮ್ಮಿ ರೋಗ ಕೆರೆದು ಗಾಯ ಸೋಲಿ ಬಿಡಪ್ಪ ಆಸ್ಪತ್ರೆಗೆ ಹೋಯ್ತು. ಪಾರಿಜಾತ ಪದ್ಯ ಹಾಡಿದೆ, ಚಕ್ರವಾಕ ಕುಂತು ಕೇಳಿದೆ. ರೈಟ್, ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಸಂದೀಪ್ ನಮ್ಮ ಜೊತೆ. ಸಂದೀಪ್, ಈಗ ಎರಡೂ ಚಿತ್ರಗಳ ಸೆನ್ಸಾರ್ ನಡೀತಾ ಇದೆ. ಯಾವ್ದು ಮೊದಲು ಯಾವ್ದು ನಂತರ? ಜೊತೆಗೆ ಗಾಡ್ ಫಾದರ್ ಚಿತ್ರದ ಕಥೆ ಏನಾಯಿತು? ಖಂಡಿತ ಹಮೀದ್ ಅವರು, ಆ್ಯಕ್ಚುಲಿ ಯಾಕಂದರೆ ನಿನ್ನೆ ತನಕ ಏನೊಂದು ಚೇಂಬರ್ ನಡೀತು, ಒಂದು ಮೀಟಿಂಗ್, ಅದೆಲ್ಲ ನೋಡಿದಾಗ ಗಾಡ್ ಫಾದರ್ ಫಸ್ಟ್ ಬರುತ್ತಾ ಅಥವಾ ಒಂದು ಕಟಾರಿ ವೀರ ಚಿತ್ರ ಫಸ್ಟ್ ರಿಲೀಸ್ ಆಗುತ್ತಾ ಅನ್ನೋ ಒಂದು ಗೊಂದಲ ಮತ್ತು ಒಂದು ಅನುಮಾನ, ಕುತೂಹಲ ಎಲ್ಲರಲ್ಲೂ ಇತ್ತು. ಬಟ್ ಇವಾಗ ಒಂದು ಸದ್ದಿಲ್ಲದೆ ಇವಾಗ ಅಣ್ಣಾ ಬಾಂಡ್ ಚಿತ್ರ ಒಂದು ಸೆನ್ಸಾರ್ ನಡೀತಿದೆ ರೇಣುಕಾಂಬದಲ್ಲಿ. ಅಣ್ಣಾ ಬಾಂಡ್ ಚಿತ್ರ ಇವಾಗ ಯಾವಾಗ ರಿಲೀಸ್ ಆಗುತ್ತೆ, ಅದ್ರ ಎದುರುಗಡೆ ಬರೋ ಸಿನಿಮಾ ಫಸ್ಟ್ ಗಾಡ್ ಫಾದರ್ ಬರುತ್ತಾ ಅಥವಾ ಒಂದು ಕಟಾರಿ ವೀರ ಬರುತ್ತಾ, ಯಾವುದು ಬಂದೊಂದು ಪೈಪೋಟಿ ಕೊಡುತ್ತೆ ಅನ್ನೋ ಒಂದು ಕುತೂಹಲನೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆ ಒಂದು ಸೆನ್ಸಾರ್ ಆಫೀಸರ್ ನಾಗರಾಜ್ ಅವರು ಅಣ್ಣಾ ಬಾಂಡ್ ಚಿತ್ರದ ಒಂದು ಸೆನ್ಸಾರ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ರೇಣುಕಾಂಬ ಚಿತ್ರಾಲಯದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಣ್ಣಾ ಬಾಂಡ್ ಚಿತ್ರ ನೋಡಿದ ಮೇಲೆ ಮಧ್ಯಾಹ್ನ ಮೇಲೆ ಕಟಾರಿ ವೀರ ಚಿತ್ರದ 2D, ಯಾಕಂದರೆ ಕಟಾರಿ ವೀರ 2D ಮತ್ತು 3D ಎರಡರಲ್ಲೂ ಮಾಡಿರೋದ್ರಿಂದ ಕಟಾರಿ ವೀರದ ಇವತ್ತು 2D ವೀಕ್ಷಣೆ ಮಾಡ್ತಾರೆ ಮತ್ತು ನಾಳೆ 3D ವೀಕ್ಷಣೆ ಮಾಡ್ತಾರೆ. ಬಟ್ ಇವಾಗ ಬೆಳಗ್ಗೆ ಒಂದು ನೋಡಿರೋ ಒಂದು ಅಣ್ಣಾ ಬಾಂಡ್ ನೋಡಿ ಮುಗಿದ ಕೂಡಲೇ ಅಣ್ಣಾ ಬಾಂಡ್ ಯಾವ ಸೆನ್ಸಾರ್ ಕೊಡ್ತಾರೆ ಅನ್ನೋದು ಒಂದು ಸೆನ್ಸಾರ್ ಸರ್ಟಿಫಿಕೇಟ್ ಇವತ್ತು ಅಥವಾ ನಾಳೆ ಒಳಗೆ ಅವ್ರ ಕೈಗೆ ಸೇರುತ್ತೆ, ನಿರ್ಮಾಪಕರ ಕೈಯಲ್ಲಿ. ಸೇರಿದ ಕೂಡಲೇ ಅಣ್ಣಾ ಬಾಂಡ್ ಯಾವಾಗ ರಿಲೀಸ್ ಆಗುತ್ತೆ? ಯಾಕಂದರೆ ಇವಾಗ ಒಂದು ಕೇಳಿಬರ್ತಿರೋ ಮಾತು ಮೇ 1ನೇ ತಾರೀಕು ಅಥವಾ 3ನೇ ತಾರೀಕು ಅಣ್ಣಾ ಬಾಂಡ್ ಬರ್ತಾರೆ ಅಂತ. ಸೊ ಅದೇ ರೀತಿ ಇವತ್ತು ಅಥವಾ ನಾಳೆ ಕಟಾರಿ ವೀರ ವೀಕ್ಷಣೆ ಆದಮೇಲೆ ಕಟಾರಿ ವೀರ ಸೆನ್ಸಾರ್ ಆಫೀಸರ್ ಕಟಾರಿ ವೀರಕ್ಕೂ ಸೆನ್ಸಾರ್ ಕೊಟ್ಟರೆ ಕಟಾರಿ ವೀರನು ಯಾವಾಗ ಬರ್ಬೋದು? ಅವರು ಅಣ್ಣಾ ಬಾಂಡ್ ಬಂದು ಒಂದು ವಾರ ಲೇಟ್ ಆದಮೇಲೆ ಬರ್ತಾರೆ ಅಥವಾ ಅಣ್ಣಾ ಬಾಂಡ್ಗೆ ಪೈಪೋಟಿ ನೀಡೋಕ್ಕೆ ಅಣ್ಣಾ ಬಾಂಡ್ ಎದುರುಗಡೆ ರಿಲೀಸ್ ಮಾಡ್ತಾರೆ ಒಂದು ಕುತೂಹಲ ಎತ್ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಅಮಿತ್, ಮತ್ತು ಜೊತೆಗೆ ಗಾಡ್ ಫಾದರ್ ಚಿತ್ರ ಬಿಡುಗಡೆ ಮಾಡೋದಕ್ಕೂ ಕೂಡ ನಿರ್ಮಾಪಕ ಮಂಜು ಬಹಳಷ್ಟು ಹೋರಾಟವನ್ನೇ ಮಾಡ್ತಾ ಇದ್ರು. ಗಾಡ್ ಫಾದರ್ ಚಿತ್ರದ ಕಥೆ ಏನೀಗ? ಖಂಡಿತ ಅದೇ ಒಂದು ಇವಾಗ ಎಲ್ಲರಲ್ಲೂ ಒಂದು ಮೂಡಿರೋ ಒಂದು ಕುತೂಹಲ ಅನ್ಬೋದು. ಯಾಕಂದರೆ ನಿನ್ನೆ ಒಂದು ಚೇಂಬರಲ್ಲಿ ಏನು ಮೀಟಿಂಗ್ ನಡೀತು, ಅದ್ರಲ್ಲಿ ಅಂಬರೀಷ್ ಅವರು ಬಂದಿರಲಿಲ್ಲ, ಇವನ್ ಮುನಿರತ್ ಅವರು ಕೂಡ ಬಂದಿಲ್ಲ. ಬಟ್ ಆದರೆ ಮೀಟಿಂಗ್ ನಡೆದು ಹೊರಗಡೆ ಬಂದ ಮೇಲೆ ಕೆ ಮಂಜು ಅವರು ತುಂಬ ಆತ್ಮವಿಶ್ವಾಸನ ಬೀಗ್ತಾ ಇದ್ರು ಅಂತಲೇ ಹೇಳ್ಬೋದು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನನ್ನ ಗಾಡ್ ಫಾರ್ ಚಿತ್ರದ ಪರವಾಗಿ ಒಂದು ತೀರ್ಪು ಬರುತ್ತೆ, ಸೊ ನಾನೇ ಮೊದಲು ಬಿಡುಗಡೆ ಮಾಡ್ತೀನಿ ನನ್ನ ಸಿನಿಮಾನ. ಸೊ ಇನ್ನೇನು ನಾಳೆ ಕೂಡ ಒಂದು ಫೈನಲ್ ಡಿಸಿಷನ್ ಕೊಡ್ತಾರೆ ಇವೆರಡು ಚಿತ್ರಗಳ ಬಗ್ಗೆ. ಬಟ್ ಆ ವಿಷಯದಲ್ಲಿ ಕೆ ಮಂಜು ಅವರು ತುಂಬ ಒಂದು ಆತ್ಮವಿಶ್ವಾಸದಿಂದ ಕಾನ್ಫಿಡೆಂಟ್ ಆಗಿದ್ರು ಅಂತ ಹೇಳ್ಬೋದು. ನನ್ನ ಸಿನಿಮಾನೇ ಫಸ್ಟ್ ರಿಲೀಸ್ ಆಗುತ್ತೆ, ನಾನು 110 ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬೇಕಾಗಿರೋಂಥ ಒಂದು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ನಿನ್ನೆ ಅವ್ರ ಚಿತ್ರದ ಸೆನ್ಸರ್ಗೆ ಒಂದು ಲೆಟ್ರ್ ಕೂಡ ಕಳಿಸಿದ್ರು ಸೆನ್ಸರ್ನ ವೀಕ್ಷಣೆ ಮಾಡೋಕ್ಕೆ. ಬಟ್ ಆದರೆ ಅವರ ಚಿತ್ರ ಇನ್ನು ಸೆನ್ಸರ್ ನೋಡೋಕ್ಕಿಂತ ಮುಂಚೆನೆ, ಗಾಡ್ ಫಾದರ್ ಸೆನ್ಸರ್ ನೋಡೋಕ್ಕಿಂತ ಮುಂಚೆನೆ ಸೊ ಕಟಾರಿ ವೀರ ಚಿತ್ರದ ಸೆನ್ಸರ್ ನಡೀತಾ ಇದೆ. ಇನ್ನೇನು ನಾಳೆ ಅಥವಾ ನಾಡ್ದೊಳಗೆ ಸೆನ್ಸರ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಮೋಸ್ಟ್ಲಿ ಗಾಡ್ ಫಾದರ್ಗಿಂತ ಮುಂಚೆ ಕಟಾರಿ ವೀರನ ಗೆಲ್ಲಬಹುದು. ಇದೇನೋ ಒಂದು ಬಿಡುಗಡೆ ವಿವಾದ ಇತ್ತು, ಅದರಲ್ಲಿ ಮುನಿರತ್ನ ಅವರ ಗೆಲ್ಲಬಹುದು ಅನ್ನೋದು ಒಂದು ಅಂಶಗಳು ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನೂ ಒಂದು ಏನು ಅಂತ ಅಂದರೆ, ಈಗ ಗಾಡ್ ಫಾದರ್ ಚಿತ್ರ ಇನ್ನು ಆಡಿಯೋ ರಿಲೀಸ್ ಮಾಡಿಲ್ಲ, ಅವರು ಆಡಿಯೋ ರಿಲೀಸ್ ಮಾಡಬೇಕು. ಆಡಿಯೋ ರಿಲೀಸ್ ಆದಮೇಲೆ ಚಿತ್ರ ಬಿಡುಗಡೆಗೆ ಅಥವಾ ಸೆನ್ಸರ್ ಆದಮೇಲೆ ಸಿನಿಮಾ ಯಾವಾಗ ರಿಲೀಸ್ ಮಾಡಬೇಕು ಅನ್ನೋ ಒಂದು ಡೇಟ್ನ ಮಂಜು ಅವರು ಒಂದು ಪ್ರಸ್ತಾಪ ಮಾಡ್ಬೋದು. ಬಟ್ ಆದರೆ ಕಟಾರಿ ವೀರ ಇವತ್ತು 2D ಸೆನ್ಸರ್ ಮುಗಿತಿದಂತೆ ಮುನಿರತ್ನ ಅವರು ಡೇಟ್ನ ಅನೌನ್ಸ್ ಮಾಡ್ತೀನಿ ಅನ್ನೋ ಒಂದು ಮಾತುಗಳು ಕೂಡ ಹೇಳಿದ್ದಾರೆ. ಹಮೀದ್, ರೈಟ್, ಈಗ ಒಟ್ಟಾರೆ ಹಾಗಾದರೆ ಈ ವಿವಾದ ಹೇಗೆ ಬಗೆಹರಿಬೋದು? ಈಗ ಚಿತ್ರದ ಸೆನ್ಸಾರ್ ಸರ್ಟಿಫಿಕೇಟ್ ಪಡೆಯೋದು ಕೂಡ ಒಂದು ಪ್ರಮುಖವಾದಂಗ, ಅನಂತರ ನೀವು ಹೇಳಿದರೆ ಆಡಿಯೋ ರಿಲೀಸ್, ಅನಂತರ ಚಿತ್ರಮಂದಿರದ ಸಮಸ್ಯೆ, ಇದನ್ನು ಹೇಗೆ ಬಗೆಹರಿಸ್ಕೋತಾರೆ? ವಿವಾದ ಹೀಗಲೇ ಕಂಟಿನ್ಯೂ ಆಗುತ್ತಾ ಅಥವಾ ಇದಕ್ಕೇನಾದರೂ ಒಂದು ಬಗೆಹರಿಯುವ ತೀರ್ಮಾನವನ್ನು ಯಾರು ನೀಡೋ ಸಾಧ್ಯತೆ ಇದೆಯಾ? ಖಂಡಿತ, ಯಾಕಂದರೆ ನೀವೇ ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಕಳೆದ ಒಂದು ತಿಂಗಳಿಂದ ಇವರಿಬ್ಬರ ಈ ಮುನಿರತ್ನ ಮತ್ತು ಕಟಾರಿ ವೀರ ಮತ್ತು ಗಾಡ್ ಫಾದರ್ ಕೆ ಮಂಜು ಅವರ ಚಿತ್ರಗಳ ಏನೊಂದು ವಿವಾದ ಇದೆ, ಆ ವಿವಾದನೇ ಇನ್ನೂ ಬಗೆಹರಿತಿಲ್ಲ. ಸಾಕಷ್ಟು ಜನ ಮಧ್ಯವಸ್ಥಿಕೆ ಬಂದು ಮಾತಾಡಿದ್ರು ಕೂಡ ಇಬ್ಬರಲ್ಲಿ ಯಾರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಅವ್ರ ಪ್ರಕಾರ ಹೇಗೆ ಅಂದರೆ, ನೀವು ಏನೇ ತೀರ್ಮಾನ ಕೊಟ್ಟರು ನಾವು ತೊಗೊಳ್ತೀವಿ ಅಂತಾರೆ. ಬಟ್ ಆದರೆ ತೀರ್ಮಾನ ಅವ್ರ ಪರವಾಗಿ ಇರಬೇಕು ಅನ್ನೋದು ಅವರ ಒಂದು ಇಚ್ಛೆ ಆಗಿದೆ ಅಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಈಗ ವಾಣಿಜ್ಯ ಮಂಡಳಿ ಮಧ್ಯ ಬಂದರೂ ಕೂಡ ಇಲ್ಲಿ ಯಾವ ಸಿನಿಮಾ ಮೊದಲು ರೆಡಿ ಆಗಿದೆ, ಯಾವ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ, ಕಂಪ್ಲೀಟ್ ಆಗಿ ಟೆಕ್ನಿಕಲಿ ಎಲ್ಲ ವಿಷಯಗಳನ್ನು ನೋಡಿ ನಾವು ಹೇಳ್ತೀವಿ
ಹೇಳ್ತೀವಿ ಅನ್ನೋ ಒಂದು ಮಾತನ್ನ ನಿನ್ನೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಒಂದು ಕೆ ವಿ ಚಂದ್ರಶೇಖರ್ ಕೂಡ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಗಮನಿಸಿದ್ರೆ ಈಗ ಕಟಾರಿ ವೀರ ಚಿತ್ರ ಕಂಪ್ಲೀಟ್ ಆಗಿ ರೆಡಿ ಆಗಿದೆ, ಸೆನ್ಸರ್ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು. ಅಂದರೆ ಕಟಾರಿ ವೀರ ಬಿಡುಗಡೆ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಅಂಶ ನೋಡ್ತಾ ಇದ್ರೆ ಕಟಾರಿ ವೀರ ಮೊದಲು ಬರ್ಬೋದು, ಬಟ್ ಆದರೆ ಅಣ್ಣ ಬಾಂಡ್ ಬಂದಿರೋ ದಿನನೇ ಬರುತ್ತೆ ಕಟಾರಿ ವೀರ, ಅಥವಾ ಅಣ್ಣ ಬಾಂಡ್ ಬಂದು ಒಂದು ವಾರ ಆದ್ಮೇಲೆ ಬರ್ತಾರೆ. ಯಾಕಂದ್ರೆ ಎರಡು ದೊಡ್ಡ ದೊಡ್ಡ ಚಿತ್ರಗಳು. ಸೊ ಅಣ್ಣ ಬಾಂಡ್ ಕೂಡ ಒಂದು ಪುನೀತ್ ರಾಜ್ಕುಮಾರ್ ಅಭಿನಯದ ಸೂರ್ಯ ನಿರ್ದೇಶನದ ಒಂದು ಸಾಕಷ್ಟು ಒಂದು ಕುತೂಹಲ ನಿರೀಕ್ಷೆ ಹುಟ್ಟಿಸಿರೋ ಚಿತ್ರ, ಮತ್ತೆ ಈ ಕಡೆ ಕಟಾರಿ ವೀರ ತಗೊಂಡ್ರೆ ಅದು ಕೂಡ ದೊಡ್ಡ ಚಿತ್ರ. ಒಂದು ವೇಳೆ ಎರಡು ಸೆನ್ಸರ್ ಆದ್ಮೇಲೆ ಎರಡು ಒಂದೇ ದಿನ ಡೇಟ್ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ್ರೆ ಚಿತ್ರಮಂದಿರಗಳ ಸಮಸ್ಯೆ ಎಷ್ಟಾಗ್ಬೋದು, ಯಾಕಂದ್ರೆ ಎರಡು ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಮೊದಲನೇ ದಿನನೇ ಮಿನಿಮಮ್ ಅಂದ್ರೆ 120-130 ಥಿಯೇಟ್ರಲ್ಲಿ ಎರಡು ಸಿನಿಮಾಗಳು ರಿಲೀಸ್ ಆಗೋದಿದೆ. ಸೊ ಎರಡು ಸಿನಿಮಾಗಳಿಗೆ ಅಷ್ಟೊಂದು ಥಿಯೇಟರ್ಗಳು ಸಿಗುತ್ತಾ, ಈ ಥಿಯೇಟರ್ ಸಮಸ್ಯೆನ ಅವ್ರು ಯಾವ ರೀತಿ ಬಗೆಹರಿಸ್ತಾರೆ, ಇದೆಲ್ಲದಕ್ಕೂ ಉತ್ತರ ಇನ್ನೇನು ಒಂದು ಕೆಲವೇ ಕ್ಷಣಗಳಲ್ಲಿ ಅಥವಾ ಒಂದು ನಾಳೆ ಒಳಗೆ ನಮಗೊಂದು ಯಾವ ಸಿನಿಮಾ ಯಾವತ್ತು ಬರುತ್ತೆ, ಯಾರು ಸಿನಿಮಾದ ಮೇಲೆ ಯಾರು ಪೈಪೋಟಿ ಮಾಡ್ತಾರೋ, ಅಥವಾ ಇಬ್ಬರಲ್ಲೂ ಒಂದು ಹೊಂದಾಣಿಕೆ ಮಾಡ್ಕೊಂಡು ಒಂದು ಸಿನಿಮಾ ಬಂದ ಮೇಲೆ ಒಂದು ಗ್ಯಾಪ್ ಇಂದ ಇನ್ನೊಂದು ಸಿನಿಮಾ ಬರುತ್ತಾ ಅನ್ನೋ ಒಂದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಮೀದ್, ಓಕೆ, ಥ್ಯಾಂಕ್ ಯು ಸಂದೀಪ್. ಬಹುಶಃ ಈಗಾಗಲೇ 2-3 ಚಿತ್ರಗಳು ಪೈಪೋಟಿಗೆ ಬಿದ್ದಿವೆ, ಯಾವುದು ಮೊದಲು ಅಂತೇಳಿ. ಈಗಾಗಲೇ ಕಠಾರಿ ವೀರ ಸುರಸುಂದರಂಗಿ ಮತ್ತು ಅಣ್ಣಾ ಬಾಂಡ್ ಈ 2 ಚಿತ್ರಗಳು ಈಗ ಸೆನ್ಸಾರ್ ಮಂಡಳಿಯ ಮುಂದೆ ಇವೆ. ಸೆನ್ಸಾರ್ ಆದ ನಂತರ ಚಿತ್ರ ಬಿಡುಗಡೆ ಯಾವಾಗ ಅನ್ನೋದು ಇನ್ನಷ್ಟೇ ತಿಳಿಬೇಕಾಗುತ್ತೆ.